ಹೆಲೋ ಎವ್ರಿವನ್, ಬನ್ನಿ ಇವತ್ತು ನಾನು ನಿಮಗೆ ತುಂಬ ಟೇಸ್ಟಿಯಾಗಿ ಹಾಗೂ ಪರ್ಫೆಕ್ಟಾಗಿ ಅಂಗಡಿಯಲ್ಲಿ ಯಾವ ಥರ ಆಲೂ ಸಮೋಸ ಮಾಡ್ತಾರೋ ಅದೇ ಥರ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು 4ರಿಂದ 5 ಮೀಡಿಯಮ್ ಸೈಜ್ ಆಗಿರೋ ಆಲೂಗಡ್ಡೆಯನ್ನು ಕುದಿಲಿಕ್ಕೆ ಇಡಿ. ಚೆನ್ನಾಗಿ ಕುದ್ಮೇಲೆ ಸಿಪ್ಪೆಯನ್ನು ತೆಗೆದುಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ಮ್ಯಾಶ್ನ ಮಾಡ್ಕೊಳ್ಬೇಕು. ಮೊದಲಿಗೆ ನಾನು ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಜೀರಿಗೆ, ಸಾಸಿವೆ, ಕರಿಬೇವು ಹಾಗೂ ಸ್ವಲ್ಪ ನಿಮಗೆ ಖಾರ ಜಾಸ್ತಿ ಇದ್ದರೆ ಸಮೋಸ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನು 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು 2 ನಿಮಿಷ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಲೂ ಸಮೋಸ ಖಾರ ಇದ್ದರೆ ತಿನ್ನುವಾಗ ಸೂಪರಾಗಿರುತ್ತೆ. ಅದೇ ರೀತಿಯಾಗಿ ಒಂದು ಮೀಡಿಯಮ್ ಸೈಜ್ ಆಗಿರುವ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಜಾಸ್ತಿಯನ್ನು ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಸಿಂಪಲಾಗಿ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಮೀಡಿಯಮ್ ಸೈಜ್ ಆಗಿರೋ ಟೊಮ್ಯಾಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಇದು ಸ್ವಲ್ಪ ಫ್ರೈ ಆಗೋಷ್ಟಿಗೆ ನೀವು ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಸ್ಮ್ಯಾಶರಿಂದನಾದರೂ ಮಾಡ್ಬೋದು ಅಥವಾ ಕೈಲಿಂದನಾದರೂ ಮಾಡ್ಬೋದು. ಪೂರ್ತಿ ಸ್ಮ್ಯಾಶ್ ಆದರೂ ಮಾಡ್ಕೊಳ್ಳಿ ಅಥವಾ ನೀವು ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಕಟ್ ಮಾಡ್ಕೊಂಡು ಹಾಕ್ಕೊಂಡು ನಿಮಗೆ ಆಲೂಗಡ್ಡೆ ಸಪ್ಪೆ ಥರ ಅನಿಸುತ್ತೆ. ಸೊ ಹಾಗಾಗಿ ತುಂಬ ಕ್ಲೀನಾಗಿ ಸ್ಮ್ಯಾಶ್ನ ಮಾಡ್ಕೊಳ್ಳಿ. ನಂತರ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡು ಒಂದು 2 ನಿಮಿಷ ಬಿಡಿ. ನೋಡಿ, ಈಗ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ತುಂಬ ಕಡಿಮೆ ಹಾಕ್ಕೊಂಡು ಮಾಡಬೇಕು. ಈ ಆಲೂ ಸಮೋಸ ಮಾಡಬೇಕಾದ್ರೆ, ಇದು ಆಲೂಗಡ್ಡೆ ಪಲ್ಯ ಮಾಡಬೇಕಾದ್ರೆ ನೀವು ಎಣ್ಣೆನ ತುಂಬಾ ನೋಡಿ, ನಾನು ಯಾವ ಥರ ಎಣ್ಣೆನ ಎಷ್ಟು ಕಡಿಮೆ ಎಣ್ಣೆನ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ನಿಮಗೆ ಮುಂದೆ ಹೇಳ್ತೀನಿ ಎಣ್ಣೆ ಯಾಕೆ ಕಡಿಮೆ ಇರಬೇಕು ಅಂತೇಳಿ. ಸೊ ನೀವೇನಾದರೂ ಟ್ರೈ ಮಾಡುವಾಗ ಸಾಧ್ಯ ಆದಷ್ಟು ಎಣ್ಣೆನ ತೀರಾ ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ಥರ ಉದುರಾಗಿ ರೆಡಿ ಆಗಬೇಕು. ಈಗ ನಾವು ಆಲೂ ಸಮೋಸಾಗೆ ಮಾಡುವಂತಹ ಆಲೂ ಗ್ರೇವಿ ರೆಡಿಯಾಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಹಾಗೂ ಸ್ವಲ್ಪ ಕಸೂರಿ ಮೆಂತ್ಯನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಸಿಂಪಲಾಗಿ ನೀವು ದೋಸೆಗೆ ಯಾವ ಥರ ಮಾಡ್ಕೊಳ್ತೀರೋ ಬಟ್ ಎಣ್ಣೆ ಕಡಿಮೆ ಹಾಕ್ಕೊಂಡು ಈ ಆಲೂ ಸಮೋಸಕ್ಕೆ ಆಲೂ ಗ್ರೇವಿ ರೆಡಿ ಮಾಡ್ಕೊಳ್ಳಿ. ಈಗ ಇದೊಂದು ಸೈಡಲ್ಲಿಡಿ, ಅದು ಆರೋಗುತ್ತೆ. ನೆಕ್ಸ್ಟ್ ಈಗ ಒಂದು ಪ್ಲೇಟಿಗೆ ನಾನು 1.5 ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಗೂ 1.5 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಆ ಎಣ್ಣೆಯಲ್ಲಿ ಚೆನ್ನಾಗಿ ಮೈದಾ ಹಿಟ್ಟು ಬೆರ್ಕೊಳ್ಳೋ ಥರ ನೀವು ಈ ಥರ ಕನಿಷ್ಠ ಒಂದು 5 ನಿಮಿಷನಾದರೂ ನೀವು ಈ ಥರ ಕೈ ಆಡಬೇಕು. ನೋಡಿ, ಈ ಥರ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಹೇಳೋ ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡಿದ್ದಾಗಿದ್ದರೆ ತುಂಬಾ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ನಿಮಗೆ ಲೇಯರ್ಸ್ ಥರ ನಿಮಗೆ ಆಲೂ ಸಮೋಸ ರೆಡಿಯಾಗುತ್ತೆ. ಈಗ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಒಂದೇ ಸಮನೆ ನೀರನ್ನು ಹಾಕ್ಕೊಳ್ಬೇಡಿ. ನೀವು ಯಾವುದೇ ರೆಸಿಪಿನ ಮಾಡುವಾಗಲಿ ಅಥವಾ ಏನಾದರೂ ಹಿಟ್ಟನ್ನು ಕಲಿಸುವಾಗಲಿ ನಾದುವಾಗಲಿ ಯಾವಾಗಲೂ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಎಷ್ಟು ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಅಂದರೆ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಇಷ್ಟು ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ನೀವು ಕೂಡ ಇದೇ ಥರ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಂಡು ಕನಿಷ್ಠ ಅಂದರೆ ಅರ್ಧ ಗಂಟೆ ಆಗುವಷ್ಟರಲ್ಲಿ ನೀವು ಹಿಟ್ಟನ್ನು ನೆನೆಸ್ಕೊಳ್ಬೇಕಾಗುತ್ತೆ. ಕನಿಷ್ಠ ಒಂದು ಹಾಫ್ ಆನ್ ಅವರ್ ಆಗಲಿ ಹಿಟ್ಟು ಚೆನ್ನಾಗಿ ನೆಂದಿರಬೇಕು. ನೀವು ಫಸ್ಟಿಗೆ ಹಿಟ್ಟನ್ನು ಚೆನ್ನಾಗಿ ನೆನೆಸಿ ನಂತರ ಆಲೂ ಗ್ರೇವಿ ಮಾಡೋಷ್ಟ್ರಿಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ಈಗ ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬಾಲ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಮೋಸ ಮಾಡಬೇಕಾದ್ರೆ ನಿಮಗೆ ಲೇಯರ್ಸ್ ಟೈಪ್ ಬರಬೇಕು ಅಂದರೆ ಸಾಧ್ಯ ಆದಷ್ಟು ಸ್ವಲ್ಪ ಬಾಲ್ಸ್ನ ಚಿಕ್ಕದಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಆ ಮೈದಾ ಹಿಟ್ಟಿನಿಂದ ಮಾಡುವಂಥ ಲೇಯರ್ಸ್ ಕೂಡ ಸ್ವಲ್ಪ ತೆಳ್ಳಗೆ ಇರಬೇಕು. ಆ ಥರ ತೆಳ್ಳಗೆ ಇರೋದ್ರಿಂದ ನಾವು ಲೇಯರ್ಸ್ ಮೇಲೆ ಲತ್ತಣಿಕೆ ತಗೊಂಡು ತೀಡಿದಾಗ ನಿಮಗೆ ಒಳಗಡೆ ಎಲ್ಲ ಲೇಯರ್ಸ್ ಆಗಿ ಬರುತ್ತೆ. ಸೊ ಹಾಗಾಗಿ ತೆಳುವಾಗಿ ಇರಲಿ. ಸ್ವಲ್ಪ ಬಾಲ್ಸ್ ಚಿಕ್ಕದಾಗಿ ಮೀಡಿಯಮಾಗಿ ಚಪಾತಿ ಯಾವ ಥರ ಮಾಡ್ತೀರೋ ಅದೇ ಥರ ಬಾಲ್ಸ್ನ ರೆಡಿ ಮಾಡ್ಕೊಳ್ಳಿ. ಈಗ ನೋಡಿ, ಈ ಥರ ನಾನು ಇದಕ್ಕೆ ನೀವು ಅದನ್ನು ಸೈಡಲ್ಲಿಡಿ ಬಾಲ್ಸ್ನ. ಈಗ ಒಂದು ಬೌಲ್ಗೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಗೂ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟಿಪ್ಸನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬಾರ್ದು. ಸೊ ಇದು ಮೇನ್ ಟಿಪ್ಸ್ ಅಂತಲೇ ಹೇಳ್ಬೋದು.
ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಸ್ವಲ್ಪ ಗಟ್ಟಿ ಅನಿಸಿದರೆ ಮತ್ತೆ ಸ್ವಲ್ಪ ತುಪ್ಪವನ್ನು ಕಾಯಿಸಿ ಹಾಕ್ಕೊಳ್ಳಿ. ಯಾಕೆಂದರೆ ತುಪ್ಪ ಗಟ್ಟಿ ಇದ್ದರೆ ಈ ಥರ ನೀರಾಗಿ ಆಗೋದಿಲ್ಲ, ಅದು ಹಚ್ಚಲಿಕ್ಕೆ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ತುಪ್ಪನ ಬಿಸಿ ಮಾಡಿಕೊಂಡು ನೀವು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಮೇನ್ ಟಿಪ್ಸ್ ಇದೆ ಇದರಲ್ಲಿ. ನೋಡಿ ಈ ಥರ ಚೆನ್ನಾಗಿ ಬರಬೇಕು ಅದು. ಇನ್ನೂ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಮೈದಾ ಹಿಟ್ಟು ಹಾಗೂ 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಈಗ ಇದನ್ನು ಸೈಡಲ್ಲಿ ಇಡಿ. ಈಗ ನಾನು ರೆಡಿ ಮಾಡಿರುವಂಥ ಬಾಲ್ಸನ್ನು ತಗೊಂಡು ಚಪಾತಿ ಯಾವ ಥರ ನೀವು ಲತ್ತಿಸ್ತೀರೋ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಮೈದಾ ಹಿಟ್ಟನ್ನು ತೊಗೊಂಡು ನಾನು ಈ ಥರ ಚೆನ್ನಾಗಿ ಲತ್ತಿಸ್ಕೊಳ್ತಾ ಇದ್ದೀನಿ. ಸುತ್ತಲೂ ನೀವು ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ, ಸೆಂಟ್ರೆಲ್ಲ ಚೆನ್ನಾಗಿ ಒಂದೇ ಸಮ ಇರಬೇಕು. ಆ ಥರ ನೀವು ಚೆನ್ನಾಗಿ ಲತ್ತಿಸ್ಕೊಳ್ಬೇಕು. ಯಾವುದೇ ರೀತಿ ನೀವು ಎಣ್ಣೆಯನ್ನು ಹಾಕ್ಕೊಂಡು ಲತ್ತಿಸ್ಕೊಳ್ಳೋಕೆ ಹೋಗಬೇಡಿ. ಸಿಂಪಲಾಗಿ ಹಿಟ್ಟನ್ನು ಹಾಕ್ಕೊಂಡು ನೀವು ಈ ಥರ ಸ್ವಲ್ಪ ದೊಡ್ಡ ಸೈಜಲ್ಲೇ ಲತ್ತಿಸ್ಕೊಳ್ಳಿ. ಯಾಕೆಂದರೆ ನಾವು ಒಂದು ಪ್ಲೇಟಲ್ಲಿ ಹಾಕಿದಾಗ ಆಲ್ರೆಡಿ ಅದು ಬರ್ತಾ ಚಿಕ್ಕದಾಗಿಬಿಡುತ್ತೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ದೊಡ್ಡದನ್ನೇ ಮಾಡ್ಕೊಳ್ಳಿ. ಈಗ ನಾನು ರೆಡಿ ಮಾಡಿ ಎಲ್ಲ ಬಾಲ್ಸ್ನು ಇದೇ ಥರ ಚಪಾತಿ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲದನ್ನು ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಮೈದಾ ಹಿಟ್ಟಿನ ಚಪಾತಿನ ತೊಗೊಂಡು ಒಂದು ಹಾಕಿದ್ದೀನಿ. ಇದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮೈದಾ ಹಿಟ್ಟು ಹಾಗೂ ತುಪ್ಪದನ್ನು ತೊಗೊಂಡು ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಲೇಯರ್ಸ್ ಥರ ಪದರಾಗಿ ಬರಬೇಕು ಅಂದರೆ ನೀವು ಇದನ್ನು ಟಿಪ್ಸ್ ಫಾಲೋ ಮಾಡಲೇಬೇಕು. ಈ ಥರ ಎಲ್ಲ ಕಡೆನೂ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಕೈಯಿಂದನೇ ಮಾಡಿ, ಸ್ಪೂನಿಂದ ಕೆಲವೊಂದು ಕಡೆಗೆ ಆಗುತ್ತೆ, ಕೆಲವೊಂದು ಕಡೆಗೆ ಆಗೋದಿಲ್ಲ. ನೀವೆಷ್ಟು ಚಪಾತಿನ ರೆಡಿ ಮಾಡಿ ಇಟ್ಕೊಂಡಿರ್ತಾರೋ ಅಷ್ಟೂ ಚಪಾತಿಗೂ ಇದೇ ಥರ ಒನ್ ಬೈ ಒನ್ ರಿಪೀಟ್ ಮಾಡಬೇಕು. ಒಂದ್ರ ಮೇಲೆ ಏನು ಮಾಡಿರ್ತಾರೋ ಅದ್ರ ಮೇಲೆ ಚಪಾತಿಯನ್ನು ಹಾಕಿ ಮತ್ತು ಇದೇ ಥರ ಅಪ್ಲೈನ ಮಾಡ್ಕೊಳ್ಬೇಕು. ನೋಡಿ ಈ ಥರ ಚೆನ್ನಾಗಿ ಎಲ್ಲದನ್ನೂ ಸ್ಕ್ರಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಹೊರಗಡೆ ಯಾವ ರೀತಿ ಸಮೋಸನ ತಿಂತೀರೋ ಅದೇ ಟೇಸ್ಟ್ಗೆ ನಿಮಗೆ ಆಲೂ ಸಮೋಸ ರೆಡಿಯಾಗುತ್ತೆ. ತುಂಬಾ ಸೂಪರಾಗಿರುತ್ತೆ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ ನೀವು ಒಂದು 10 ಡೇಸ್ ಅಥವಾ 1 ವೀಕ್ ಆಗಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ಸ್ ಏನಿಲ್ಲ. ನೋಡಿ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಮೈದಾ ಹಿಟ್ಟಿನ ಚಪಾತಿ ಬಾಲ್ಸ್ಗೂ ಲತ್ತಿಸ್ಕೊಂಡು ಇದೇ ಥರ ಒನ್ ಬೈ ಒನ್ ರಿಪೀಟ್ ಮಾಡಿಕೊಂಡು ತುಪ್ಪ ಹಾಗೂ ಮೈದಾ ಹಿಟ್ಟಿಂದ ಮಾಡಿರುವಂತಹ ಎಣ್ಣೆಯನ್ನು ಸ್ಕ್ರಬ್ ಮಾಡಿಕೊಂಡು ಈಗ ನಾನು ಯಾವ ಥರ ರೋಲ್ ಮಾಡ್ತಿದ್ದೀನೋ ನೀವು ಅದೇ ಥರ ಸೇಮ್ ಆ್ಯಸ್ ಇಟ್ ಈಸ್ ಮಾಡ್ಕೊಳ್ಳಿ. ಸ್ವಲ್ಪ ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ ಎಣ್ಣೆನ ಈ ಥರ ಅಪ್ಲೈ ಮಾಡಿಕೊಂಡು ನಂತರ ಆ ಸೈಡ್ ಈ ಸೈಡ್ ಎರಡು ಸ್ವಲ್ಪನೇ ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೌಕಾಕಾರ ಬರಬೇಕು, ಆ ಥರ ಮಾಡ್ಕೊಳ್ಬೇಕು ನೀವು. ಆ ಕಡೆ ಈ ಕಡೆ ಸ್ವಲ್ಪ ಏನಾದರೂ ಓಪನ್ ಇದ್ದರೆ ಸ್ವಲ್ಪ ಪ್ರೆಸ್ ಮಾಡಿ ಅದು ಒಳಗಡೆ ಹೋಗುತ್ತೆ. ಈಗ ನೋಡಿ ಈ ಥರ ಮೇಲೆ ಸ್ವಲ್ಪ ಎರಡು ಕೆಳಗಡೆ ಮೇಲೆ ಕೆಳಗಡೆ ಸ್ವಲ್ಪ ತುಪ್ಪನ ಸ್ಕ್ರಬ್ ಮಾಡಿಕೊಂಡು ಹಿಟ್ಟನ್ನೇ ಹಾಕ್ಕೊಂಡು ನೀವು ಲತ್ತಿಸ್ಕೊಳ್ಬೇಕು. ಮತ್ತು ಅದೇ ರೀತಿ ಎಣ್ಣೆನ ಹಾಕ್ಕೊಂಡು ಲತ್ತಿಸ್ಕೊಳ್ಬೇಡಿ. ಚೆನ್ನಾಗಿ ಹಿಟ್ಟನ್ನೇ ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ನೀವು ಸ್ವಲ್ಪ ಹತ್ತಿಡಬೇಕು. ಪ್ರೆಸ್ ಮಾಡಿಕೊಂಡು ಚೌಕಾಕಾರದಲ್ಲಿ ನಾನು ಇದನ್ನ ಲತ್ತಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ನಿಧಾನವಾಗಿ ನಿಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಹಂಗಾದಾಗ ಮಾತ್ರ ನಿಮಗೆ ಲೇಯರ್ಸ್ ಟೈಪ್ ಬರುತ್ತೆ. ಫೈನಲಿ ಈ ಥರ ದೊಡ್ಡದಾಗಿದೆ ನೋಡಿ. ಈಗ ಇದನ್ನು ಎಡ್ಜಲ್ಲಿ ಎಲ್ಲ ತೆಗೆದುಬಿಡಿ. ಅದೇನು ದಪ್ಪ ಏನಿರುತ್ತೆ ಸರಿಯಾಗಿ ರೌಂಡ್ ಶೇಪ್ ಬಂದಿರೋದಿಲ್ಲ, ಅದನ್ನ ಎಡ್ಜಲ್ಲಿ ಕ್ಲೀನಾಗಿ ಚಾಕುವಿನ ಸಹಾಯದಿಂದ ತೆಗೆದುಬಿಡಿ. ಅದನ್ನೆಲ್ಲ ನೋಡಿ ಈ ಥರ ತೆಗೆದುಬಿಡಿ. ಈ ಥರ ಅದನ್ನೆಲ್ಲ ಕ್ಲೀನಾಗಿ ತಗೊಂಡ್ಬಿಡಿ. ಈಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ನೀವು ಆ ಸೈಜಲ್ಲಿ ಸಮೋಸನ ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಚಪಾತಿಲಿ ಒಂದು 8ರಿಂದ 9 ಸಮೋಸನ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಈ ಥರ ಲತ್ತಿಸಿರುವ ರೋಲ್ನಲ್ಲಿ 9 ಸಮೋಸನ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಸ್ವಲ್ಪ ಒಳಗಡೆ ಹಾಲು ಜಾಸ್ತಿ ಇರಬೇಕು ಅಂದರೆ ಸ್ವಲ್ಪ ದೊಡ್ಡ ಸೈಜೇ ಮಾಡ್ಕೊಂಡು ನೀವು ಈ ಥರ ಅದೆಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ಆರಿದ ಮೇಲೆ ನೀವು ಇದನ್ನು ರೆಡಿ ಮಾಡ್ಕೊಳ್ಬೇಕು. ನಾನು ಚೌಕಾಕಾರದ ರೋಲ್ಸ್ನ ಚಿಕ್ಕದಾಗಿ ಮಾಡಿರೋದ್ರಿಂದ ಸ್ವಲ್ಪ ಆಲೂ ಗ್ರೇವಿನ ಇಟ್ಟಿದ್ದೀನಿ ಅಷ್ಟೇ. ಈಗ ಸುತ್ತಲೂ ನೀವು ಯಾವ ಕಡೆ ಪ್ರೆಸ್ ಮಾಡ್ತೀರೋ ಅಲ್ಲಿ ಸ್ವಲ್ಪ ನೀರನ್ನು ಹತ್ಕೊಳ್ಳಿ. ಈಗ ಕರ್ಜಿಕಾಯಿ ಮಾಡಬೇಕಾದ್ರೆ ನಾವು ನೀರನ್ನು ಯಾವ ಥರ ಹಚ್ತೀವೋ ಆ ಥರ ಒಂದು ಸೈಡ್ ಅಷ್ಟೇ, 2 ಸೈಡ್ ಎಡ್ಜಲ್ಲಿ ಹಾಕ್ಬಿಡಿ. ಒಂದೇ ಸೈಡ್ ನೀರಲ್ಲಿ ಹತ್ತಿ ಸ್ವಲ್ಪ ಹಚ್ಕೊಂಡು ನಂತರ ಈ ಥರ ಎಲ್ಲ ಕ್ಲೋಸ್ ಮಾಡಬೇಕು. ಜಾಸ್ತಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ನಾನು ಎಲ್ಲಿ ತೋರಿಸಿದ್ದೀನೋ ಅಲ್ಲಿ ನೋಡಿ ಆ ಸಮೋಸೆ ಏನು ಇಟ್ಟಿದ್ದೀವಲ್ಲ ಅದ್ರ ಮುಂದೆ ಪ್ರೆಸ್ ಮಾಡಬೇಕಷ್ಟೇ. ನೀವು ಮುಂದ್ಗಡೆ ಎಲ್ಲ ಓಪನ್ ಆಗೇ ಇರಬೇಕು. ನೋಡಿ ಈ ಥರ ಚೆನ್ನಾಗಿ ಒನ್ ಬೈ ಒನ್ ನೀವು ಬೇಗ ಪ್ರೆಸ್ ಮಾಡಿಕೊಂಡು
ಬೇಗ ಚೆನ್ನಾಗಿ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕ್ಬೇಕು. ಇಲ್ಲಾಂದರೆ ಇದು ಆರಿದ ಮೇಲೆ ಎಲ್ಲ ಓಪನ್ಸ್ ಆಗಿಬಿಡುತ್ತೆ ಎಲ್ಲ ಲೇಯರ್ಸು. ಸೊ ಹಾಗಾಗಿ ಇದೇ ಥರ ಕೂಡ ಎಲ್ಲದನ್ನೂ ಮಾಡಿಕೊಂಡು ನೋಡಿ ಈ ಥರ ನೀರನ್ನು ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ. ಯಾವ ಕಡೆ ನೀರು ಪ್ರೆಸ್ ಮಾಡ್ತೀರೋ ಅದೇ ಕಡೆ ನೀವು ನೀರನ್ನು ಸ್ವಲ್ಪ ಒಂದು ಬೆರಳಿನಿಂದ ಮಾತ್ರ ಹಚ್ಕೊಳ್ಬೇಕು. ಈ ಥರ ಕ್ಲೋಸ್ ಮಾಡಬೇಕು. ನೋಡಿ ಈ ಥರ ಕ್ಲೋಸ್ ಮಾಡಬೇಕಷ್ಟೇ. ಎಲ್ಲನೂ ಒಂದು ಪ್ಲೇಟಲ್ಲಿ ಬೇಗ ಮಾಡಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮಾತ್ರ ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸ್ಕೊಂಡಿರಬೇಕು. ನಾನು ಆಲ್ರೆಡಿ ಸಮೋಸ ಸ್ಟಾರ್ಟ್ ಮಾಡಿದಾಗ ಎಣ್ಣೆ ಬೇಯಿಸೋಕ್ಕೆ ಇಟ್ಟಿದ್ದೆ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ ಬೇಗ ಅದ್ರ ಮೇಲೆ ಎಲ್ಲ ನೀವು ಎಣ್ಣೆನ ಅಪ್ಲೈ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಒಂದೇ ಸೈಡ್ ಒತ್ತಿದ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಈ ಥರ ಟರ್ನ್ಸ್ ಮಾಡ್ತಾನೆ ಇರಬೇಕು. ನೀವು ಚೆನ್ನಾಗಿ ಯಾವ ಥರ ತಿರುಗಿಸ್ತಾನೆ ಇರ್ತೀರೋ ಎಲ್ಲ ಕಡೆಯೂ ಸಮೋಸ ಒಂದೇ ಕಡೆ ಬೇಯೋದಿಲ್ಲ, ಒಂದೇ ಕಲರ್ ಆಗೋದಿಲ್ಲ, ಚೆನ್ನಾಗಿ ಬೇಯುತ್ತೆ. ನೋಡಿ ಈ ಥರ ತಿರುಗಿಸ್ತಾನೆ ಇರಬೇಕು. ಗ್ಯಾಸನ್ನು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಖಂಡಿತವಾಗ್ಲೂ ಮಾಡಬೇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ, ಸಡನ್ನಾಗಿ ಬ್ರೌನ್ ಕಲರ್ಗೆ ಬಂದುಬಿಡುತ್ತೆ, ಟೇಸ್ಟ್ ಅಷ್ಟು ಬರೋದಿಲ್ಲ. ಸೊ ನಿಧಾನವಾಗಿ ನೀವು ಈ ಥರ ಬೇಯಿಸ್ಕೊಳ್ತಾ ಬಂದರೆ ನೋಡಿ ಲೈಟಾಗಿ ಬ್ರೌನ್ ಕಲರ್ಗೆ ಬರ್ತಾಯಿದೆ. ನೀವು ನೋಡ್ತಿರ್ಬೋದು. ತುಂಬಾ ಸಿಂಪಲಾಗಿ ಖಂಡಿತವಾಗ್ಲೂ ನೀವು ಕೂಡ ಹೊರಗಡೆ ಯಾವ ಥರ ತಿಂದರೆ ಟೇಸ್ಟ್ ಇರುತ್ತೋ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಟೇಸ್ಟ್ ಬರುತ್ತೆ. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಒನ್ ಬೈ ಒನ್ ಕನಿಷ್ಠ ಅಂದರೆ ಒಂದು 6-7 ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಒನ್ ಬೈ ಒನ್ ಈಗ ತೆಗೆದು ನಾನು ಪ್ಲೇಟ್ಗೆ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಉಳಿದ ಸಮೋಸ ಕೂಡ ನೀವು ಇದೇ ಥರನೂ ಒನ್ ಬೈ ಒನ್ ಎಲ್ಲದನ್ನೂ ಡೀಪ್ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಒತ್ತಿದ ಥರ ಆಗಿಬಿಡುತ್ತೆ. ಸೊ ನೋಡಿ ಈಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು, ಸೂಪರಾಗಿರುತ್ತೆ. ನೋಡಿ ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ ಖಾರವಾಗಿ ನಿಮಗೆ ಆಲೂ ಸಮೋಸ ನೀವು ಖಂಡಿತವಾಗ್ಲೂ ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೂಪರಾಗಿತ್ತು. ಇದ್ರ ಜೊತೆಗೆ ನೀವು ಗ್ರೀನ್ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಬಟ್ ನಾನು ಸಮೋಸ ಜೊತೆಗೆ ತಿಂದೆ, ಸೂಪರಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.